ಹಾಯ್, ನಮಸ್ಕಾರ. ನಾನು ನಿಮ್ಮ ರಣವಿತ್ ರಾವ್. ಮುಂಬೈ ಮಾಫಿಯಾ ಸರಣಿಗೆ ಸ್ವಾಗತ. ಒಂದು ಕಾಲದಲ್ಲಿ ತನ್ನ ಅಂಡರ್ವರ್ಲ್ಡ್ ಕ್ರಿಮಿನಲ್ಸ್ಗಾಗಿ ಹೆಸರುವಾಸಿಯಾಗಿದ್ದ ಮುಂಬೈ ಏಕಾಏಕಿ ಹೇಗೆ ಬದಲಾಯಿತು ಮತ್ತು ಆ ಕ್ರಿಮಿನಲ್ಸ್ಗಳು ಈಗ ಎಲ್ಲಿಗೆ ಹೋದ್ರು? ಇಂದಿನ ವಿಡಿಯೋದಲ್ಲಿ ನಾವು ಮುಂಬೈ ಅಂಡರ್ವರ್ಲ್ಡ್ನ ಇತಿಹಾಸವನ್ನ ಆರಂಭದಿಂದ ಅಂತ್ಯದವರೆಗೂ ತಿಳಿಯೋಣ. ಕಥೆ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ನೋಡಿ. ಮುಂಬೈ ಅಂಡರ್ವರ್ಲ್ಡ್ ಮಾಫಿಯಾದ ಕಥೆ 1950ರ ದಶಕದಲ್ಲಿ ಶುರುವಾಗ್ತದೆ. ಆಗ ಮುಂಬೈನಲ್ಲಿ 3 ಹೆಸರುಗಳು ಸೌಂಡ್ ಮಾಡ್ತಾ ಇರ್ತವೆ. ಮೊದಲನೇದಾಗಿ ಮುಂಬೈಕರ್ ಕರೀಂ ಲಾಲಾ ಉರ್ಫ್ ಪಠಾನ್, ತಮಿಳುನಾಡಿನಿಂದ ಬಂದಂತ ಹಾಜಿ ಮಸ್ತಾನ್ ಮತ್ತು ವರದರಾಜನ್ ಮುದ್ಲಿಯಾರ್. ಇವರು 1930ರ ದಶಕದಲ್ಲಿ ಮುಂಬೈಗೆ ಬಂದವರು. ಮೊದಲು ಗಮನಿಸಿದ್ದು 400% ಟ್ಯಾಕ್ಸ್. ಕೇಂದ್ರ ಸರ್ಕಾರ ವಿದೇಶಿ ವಸ್ತುಗಳ ಇಂಪೋರ್ಟ್ ಮಾಡಕ್ಕೆ ಹಾಕ್ತಾ ಇದ್ದ ಸುಂಕ. ಇವತ್ತು 40% ಟ್ಯಾಕ್ಸ್ ಕಟ್ಟಕ್ ನಮ್ಗೆ ಕಷ್ಟ. ಆಗ 400% ಟ್ಯಾಕ್ಸ್. ದೇವರೇ ಬಲ್ಲ. ಈ ವಿಷಯದಿಂದಲೇ ಈ 3ಗೆ ದಂಧೆ ಸಿಕ್ಕಂತಾಯ್ತು. ಬಾಂಬೆ ಬಂದರಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ ಮಸ್ತಾನ್ ನಂತರ ಅಕ್ರಮ ಸಾಗಾಟ ಮಾಡೋ ದಂಧೆಗೆ ಕಾಲಿಟ್ಟ. ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ವರದ ಅಲ್ಲಿಯ ಕಾರ್ಗೋ ಕಳ್ಳತನ ಮತ್ತು ಸಾರಾಯಿ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡ್ತಾ ಇದ್ದ. ಮತ್ತೆ ಪಠಾಣ್ ಲಾಲಾ ತನ್ನ ಬಲಿಷ್ಠ ದೇಹದಿಂದ ಈತರ ಪಠಾಣ್ ಹುಡುಗರ ಜೊತೆ ಸೇರಿ ಕಿಡ್ನಾಪ್, ಸಾರಾಯಿ ಮತ್ತು ಜೂಜು ಅಡ್ಡಗಳನ್ನ ಶುರು ಮಾಡಿದ. ಒಬ್ಬ ರೌಡಿ ಏರಿಯಾಳಗೆ ಇನ್ನೊಬ್ಬ ರೌಡಿ ಬಂದು ದಂಧೆ ನಡೆಸೋ ಆಗಿಲ್ಲ. ಅದೇ ರೀತಿ ಗಲಾಟೆ ನಡೀಬಾರ್ದು ಅಂತ ಈ 3ರಲ್ಲೂ ಒಂದು ಡೀಲ್ ಮಾಡ್ಕೊಂಡಿದ್ರು. ಆದ್ರೆ ಇದಾದ 20-25 ವರ್ಷಗಳೊಳಗೆ ಮುಂಬೈ ಅಂಡರ್ವರ್ಲ್ಡ್ಗೆ ಒಬ್ಬ ಹೊಸ ಆಟಗಾರ ಕಾಲಿಟ್ಟ. ಕೊಂಕಣದ ರತ್ನಾಗಿರಿ ಮೂಲದ ಒಬ್ಬ ಮೀಸೆ ಚುಗರದ ಯುವಕ. ಹೆಸರು ದಾವೂದ್ ಇಬ್ರಾಹಿಂ ಕಾಸ್ಕಾರ್. ಡೊಂಗ್ರಿ ಪ್ರದೇಶದಲ್ಲಿ ತಮ್ಮ ಅಣ್ಣ ಶಬ್ಬೀರ್ ಮತ್ತು ಗ್ರಾಮದ ಕೆಲವು ಸ್ನೇಹಿತರೊಂದಿಗೆ ದಾವೂದ್ ತನ್ನದೇ ಒಂದು ಗ್ಯಾಂಗ್ ಕಟ್ತಾನೆ. ಮೊದಲು ಸಣ್ಣ ಮಟ್ಟದ ಕಳ್ಳತನ, ಚಿಲ್ಲರೆ ಅಪರಾಧಗಳು. ಆದರೆ ದಾವೂದ್ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕಾಡ್ತಾ ಇರುತ್ತೆ. ಈ 3 ಡಾನ್ಗಳ ನಡುವೆ ನಾನು ಡಾನ್ ಆಗಿ ಬೆಳೆಯುವುದು ಹೇಗೆ? ಆಗ ಅವನಿಗೆ ಕಂಡ ಏಕೈಕ ದಾರಿ, ಯಾರಾದರೂ ಒಬ್ಬ ಡಾನ್ಗೆ ಸವಾಲ್ ಹಾಕಬೇಕು. ಸವಾಲ್ ಸುಮ್ಮನೆ ಹಾಕಕ್ಕಾಗತ್ತಾ? ಅಂತಹ ದೊಡ್ಡ ಡಾನ್ ಎದುರು ಹಾಕಬೇಕು ಅಂದ್ರೆ ಡಬಲ್ ಗುಂಡಿಗೆ ಬೇಕು. ಅವರ ಲೂಪ್ ಹೋಲ್ ಹುಡುಕ್ತಾ ಹುಡುಗರನ್ನ ಒಟ್ಟು ಹಾಕಟ್ಟೆ ಶುರು ಮಾಡ್ದ. ಕಾಲಕ್ರಮೇಣ ದಾವೂದ್ ತನ್ನ 2 ಹುಡುಗರನ್ನ ಹಾಜಿ ಮಸ್ತಾನ್ ಪ್ರದೇಶದಲ್ಲಿ ಇಲ್ಲೀಗಲ್ ವ್ಯವಹಾರಕ್ಕೆ ಇಳಿಸಿದ. ದಾವೂದ್ ಯೋಚಿಸಿದಂತೆ ಹಾಜಿ ಮಸ್ತಾನ್ಗೆ ಇದು ಎಲ್ಲಿಲ್ಲದ ಕೋಪ ತರಿಸಿತು. 19 ವರ್ಷದ ಎಳಸು ಮೀಸೆಯ ಹುಡುಗ ದಾವೂದ್ ಇದನ್ನ ಊಹಿಸಿರಲೇ ಇಲ್ಲ. ಡಾನ್ ಹಾಜಿ ಮಸ್ತಾನ್ ತಮ್ಮ ಸ್ನೇಹಿತ ಮತ್ತೊಬ್ಬ ಡಾನ್ ಕರೀಂ ಲಾಲಾ ಪಠಾಣ್ ಗ್ಯಾಂಗ್ ಸಹಾಯದಿಂದ ದಾವೂದ್ ಹುಡುಗರನ್ನ ಚೆನ್ನಾಗಿ ಬೆಂಡೆತ್ತಿ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾರೆ. ಆ ಕ್ಷಣದಿಂದ ಮುಂಬೈ ಪಾತಕಲೋಕದಲ್ಲಿ ರಕ್ತಸಿಕ್ತ ಅಧ್ಯಾಯ ಶುರುವಾಗುತ್ತದೆ. 1974ರಲ್ಲಿ ದಾವೂದ್ಗೆ ಒಂದು ಟಿಪ್ ಸಿಗುತ್ತೆ. ಹಾಜಿ ಮಸ್ತಾನ್ಗೆ ಸೇರಿದ 5 ಲಕ್ಷ ರೂಪಾಯಿ ಹಣವನ್ನು ಟ್ಯಾಕ್ಸಿಯಲ್ಲಿ ಸಾಗಿಸಲಾಗುತ್ತಿದೆ ಎಂದು. ದಾವೂದ್ ಇದೇ ಸರಿಯಾದ ಸಮಯ ಎಂದು ತನ್ನ ಡಿ ಕಂಪನಿ ಗ್ಯಾಂಗ್ ಅನ್ನು ಕರೆದು ಟಾಸ್ಕ್ ವಹಿಸಿಯೇ ಬಿಟ್ಟ. ಆ ಟೀಮ್ ಟ್ಯಾಕ್ಸಿಯ ಮೇಲೆ ದಾಳಿ ನಡೆಸಿ ಹಣವನ್ನು ದೋಚಿತು. ಆದರೆ ನಂತರ ಗೊತ್ತಾದ ಸತ್ಯ ಏನು ಗೊತ್ತಾ? ಆ ಹಣ ಮಸ್ತಾನ್ದಾಗಿರಲಿಲ್ಲ, ಅದು ಪಕ್ಕದ ಮೆಟ್ರೋಪಾಲಿಟನ್ ಬ್ಯಾಂಕ್ನದ್ದು ಎಂದು. ಆ ಕಾಲದಲ್ಲಿ 5 ಲಕ್ಷ ರೂಪಾಯಿ ಎಂದರೆ ಅತಿ ದೊಡ್ಡ ಮೊತ್ತ. ಇದು ದಶಕದ ಅತಿ ದೊಡ್ಡ ದರೋಡೆ ಎಂದು ಕುಖ್ಯಾತಿಯಾಯಿತು. ದಾವೂದ್ ನಂತರ ವಿಷಯ ತಿಳಿದು ನಡುಗಿ ಕಂಗಾಲಾಗ್ತಾನೆ. ಇಲ್ಲಿ ಕಥೆಗೆ ಭಾರೀ ಟ್ವಿಸ್ಟ್ ಒಂದು ಇದೆ. ಈ ಕೇಸ್ ತನಿಖೆ ನಡೆಸ್ತಾ ಇದ್ದುದು ಮುಂಬೈ ಕ್ರೈಮ್ ಬ್ರಾಂಚ್ನ ಹೆಡ್ ಕಾನ್ಸ್ಟೇಬಲ್ ಇಬ್ರಾಹಿಂ ಕಾಸ್ಕರ್. ಅವರು ಮತ್ಯಾರೂ ಅಲ್ಲ, ಅವರು ದಾವೂದ್ನ ತಂದೆ. ದರೋಡೆ ಮಾಡಿದ್ದು ಯಾರು ಎಂದು ತಿಳಿದ ತಕ್ಷಣವೇ ದಾವೂದ್ ಮತ್ತು ಅವನ ಹುಡುಗರನ್ನ ಬಂಧಿಸಲಾಯಿತು. ದಾವೂದ್ನನ್ನ ಮನೆಯಿಂದ ಪೊಲೀಸ್ ಸ್ಟೇಷನ್ವರೆಗೆ ಬೆಲ್ಟ್ನಲ್ಲಿ ಹೊಡೆಯುತ್ತಾ ಕರೆತರಲಾಗಿತ್ತು. ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ಯಾರೂ ಊಹಿಸದ ನಿರ್ಧಾರವೊಂದು ಆಯಿತು. ದಾವೂದ್ನನ್ನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಒಂದು ಷರತ್ತು ಇಡಲಾಗಿತ್ತು. ಅವನು ಪೊಲೀಸರಿಗೆ ಪಠಾಣ್ ಗ್ಯಾಂಗ್ ಬಗ್ಗೆ ಖಬರಿಯಾಗಿ ಕೆಲಸ ಮಾಡಬೇಕು, ಅಂದ್ರೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡಬೇಕಿತ್ತು. ಇದು ಮುಂಬೈ ಪೊಲೀಸರ ಅತ್ಯಂತ ಲೆಕ್ಕಾಚಾರದ ತಂತ್ರವಾಗಿತ್ತು. ದಾವೂದ್ ಹಣ ದರೋಡೆ ಮಾಡಿದ್ದು ಹಾಜಿ ಮಸ್ತಾನ್ ಮತ್ತು ಪಠಾಣ್ ಗ್ಯಾಂಗ್ ಮೇಲಿನ ದ್ವೇಷದಿಂದ ಎಂದು ಅರಿತಿದ್ದ ಪೊಲೀಸರು ಈ 2 ಡಾನ್ಗಳನ್ನ ಮಟ್ಟ ಹಾಕಲು ದಾವೂದ್ ಗುರಾಣಿಯಾಗಿ ಬಳಸಬಹುದು ಎಂಬ ಲೆಕ್ಕಾಚಾರ. ಫ್ರೆಂಡ್ಸ್, ಇದು ಮುಂಬೈ ಅಂಡರ್ವರ್ಲ್ಡ್ ಕಥೆಯ ಮೊದಲ ಭಾಗ ಮಾತ್ರ. ಮುಂದಿನ ಭಾಗದಲ್ಲಿ ದಾವೂದ್ ಇಬ್ರಾಹಿಂ ಹೇಗೆ ಮುಂಬೈಯ ಅಪ್ರತಿಮ ಡಾನ್ ಆಗ್ತಾನೆ, ಅಂಡರ್ವರ್ಲ್ಡ್ ಹೇಗೆ ಕುಸಿಯುತ್ತದೆ, ಎಲ್ಲವನ್ನೂ ವಿವರವಾಗಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಏಕೆಂದ್ರೆ ಕತೆ ಇನ್ನೂ ಮುಗ್ದಿಲ್ಲ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.